ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ಇಎನ್ಟಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ
ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ನಿಮಗೆ ಉದ್ಯೋಗ ಸಿಗುತ್ತಿಲ್ವಾ? ನಿಮ್ಮ ಕಾಲ ಮೇಲೆ ನಿಂತು ಹಣ ಸಂಪಾದಿಸುವ ಛಲ ಇದೆಯಾ? ನಿಮಗೆ ವಾಹನ ಚಲಾಯಿಸಲು ಬರುತ್ತಾ? ಹಾಗಾದ್ರೆ ಚಿಂತೆ ಯಾಕೆ? ಗ್ರೀವ್ಸ್ 3 ವೀಲರ್ಸ್ ಆಟೋ ಖರೀದಿಸಿ ಸ್ವಾವಲಂಬಿ ಜೀವನ ನಿಮ್ಮದಾಗಿಸಿಕೊಳ್ಳಿ. GST ಕಡಿತದಿಂದ ಕಡಿಮೆ ದರದಲ್ಲಿ ಆಟೋ ಕೊಡಲಾಗುವುದು. ರಮೇಶ್ ಮೋಟಾರ್ಸ್ ವತಿಯಿಂದ ದೀಪಾವಳಿ ಹಬ್ಬಕ್ಕೆ ಫ್ರಿಡ್ಜ್ ಕೂಡ ಕೊಡಲಾಗುವುದು. EMI ಸೌಲಭ್ಯ ಕೂಡ ಇದೆ. ಮತ್ತ್ಯಾಕೆ ತಡ? ಸ್ವಾವಲಂಬಿ ಜೀವನ ನಡೆಸಲು ಹಿಂದೆ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ಗೆ. ನಮ್ಮ ಶಾಖೆಗಳು ಕಲಬುರಗಿ, ಯಾದಗಿರಿ, ಬೀದರ್, ರಾಯಚೂರು ಜಿಲ್ಲೆಯ ನಗರ ಹಾಗೂ ತಾಲೂಕಾ ಮಟ್ಟದಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ರಮೇಶ್ ಮೋಟಾರ್ಸ್, ಹುಮ್ನಾಬಾದ್ ಸರ್ಕಲ್, ಕಲಬುರಗಿ. ಮೊಬೈಲ್ ನಂಬರ್ 9036287270 ಮತ್ತು 9980234370. ನಮಸ್ಕಾರ ವೀಕ್ಷಕರು, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ನವೆಂಬರ್ 15ರಂದು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಕಲ್ಯಾಣ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುವುದು ಎಂದು ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಸಚಿನ್ ಫರ್ತಾಬಾದ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 70ನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದ ಅಂಗವಾಗಿ ಗದಗಿ ಶಿಕ್ಷಣ ನರಸಿಂಗ ಸಂಸ್ಥೆ ವೇದಿಕೆ ವತಿಯಿಂದ ನವೆಂಬರ್ 15ರಂದು ಸಾಯಂಕಾಲ 6 ಗಂಟೆಗೆ ನಗರದ ಕನ್ನಡ ಭವನದ ಆವರಣದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಕಲ್ಯಾಣ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬಾಗಲಕೋಟೆಯಿಂದ ಕಾಮಿಡಿ ಕಿಲಾಡಿಯಾಗಿರುವ ಗುಂಡಣ್ಣ ಡಿಗ್ಗಿ, ನೃತ್ಯ ಕಲಾವಿದರಾದ ಅನನ್ಯ ವಿ ಗೋಲ್ಡ್ ಸ್ಮಿತ್ ಅವರು ಆಗಮಿಸಲಿದ್ದಾರೆ. ಚಿತ್ತಾಪುರದ ಕಂಬಳೇಶ್ವರ ಮಠದ ಪೂಜ್ಯ ಶ್ರೀ ಸೋಮಶೇಖರ ಶಿವಾಚಾರ್ಯರು, ಪೂಜ್ಯ ಶ್ರೀ ಗುರುರಾಜೇಂದ್ರ ಶಿವಯೋಗಿಗಳು ಆಗಮಿಸಲಿದ್ದು, ಇನ್ನು ಕಾರ್ಯಕ್ರಮದ ಉದ್ಘಾಟಕರಾಗಿ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಆಗಮಿಸಲಿದ್ದಾರೆ. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕಲಬುರಗಿ ಜಿಲ್ಲೆಯ ಅನೇಕ ರಾಜಕೀಯ ಗಣ್ಯ ವ್ಯಕ್ತಿಗಳು ಸಹ ಆಗಮಿಸಲಿದ್ದಾರೆ ಎಂದರು. ಇವತ್ತು ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಸುದ್ದಿಗೋಷ್ಠಿ ಕರೆಯಲಾಗಿತ್ತು. ಈ ಸುದ್ದಿಗೋಷ್ಠಿಯಲ್ಲಿ ನಮ್ಮ ಉತ್ತರ ಮತಕ್ಷೇತ್ರದ ಅಧ್ಯಕ್ಷರಾಗಿರುವಂಥ ಸುರೇಶ್ ಸರ್ ಅವರು, ವಿದ್ಯಾರ್ಥಿ ಘಟಕ ಅಧ್ಯಕ್ಷರಾದ ಅಕ್ಷಯ್ ಅವರು, ನಗರ ಅಧ್ಯಕ್ಷರಾಗಿರುವಂಥ ನಮ್ಮ ಗುಡ್ಡಿ ಸಿಂಗ್ ಅವರು, ಸುಮಾರು ಜನ ಇವತ್ತು ಈ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದಾರೆ. ಸುದ್ದಿಗೋಷ್ಠಿ ಕರೆಯ ಉದ್ದೇಶ ಏನಪ್ಪ ಅಂತಂದರೆ, ಇದೇ ತಿಂಗಳು ನವೆಂಬರ್ 15ನೇ ತಾರೀಕು ನಾವು ನಮ್ಮ ಕಲಬುರಗಿ ನಗರದ ಹೃದಯ ಭಾಗಿರುವಂಥ ಸರ್ದಾರ್ ವಲ್ಲಭ ಪಟೇಲ್ ಇರುವಂಥ ಕನ್ನಡ ಭವನದಲ್ಲಿ ಆವರಣದಲ್ಲಿ ನಾವು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ 70ನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಸಾಯಂಕಾಲ 5 ಗಂಟೆಗೆ ನಾವು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸುಮಾರು ನಮ್ಮ ರಾಜಕಾರಣಿಯ ಮುಖಂಡರು, ದಕ್ಷಿಣ ಮತಕ್ಷೇತ್ರದ ಶಾಸಕರು ಮತ್ತು ಮಾಜಿ ಶಾಸಕರಾಗಿರುವಂಥ ದತ್ತಾತ್ರೇಯ ಪಾಟೀಲ್ ರೇವೂರವರು ಮತ್ತು ಅಧ್ಯಕ್ಷತೆಯನ್ನು ಅಲ್ಲಂ ಇವರು ನಮ್ಮ ನೀಲಕಂಠರಾವ್ ಮುಲ್ಗೆ ಅವರು, ಸುಮಾರು ಜನ ರಾಜಕಾರಣಿ ನಾಯಕರು ಮತ್ತು MLCಗಳು ಎಲ್ಲ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಖಾತೆ ಉದ್ಯಮಿಗಳು ಹೊಂಟಿದ್ದಾರೆ. ಅದೇ ರೀತಿಯಾಗಿ
ಸಾಹಿತಿಗಳು ಹೊಂಟಿದ್ದಾರೆ. ಅದೇ ಸುಮಾರು ಜನ ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಸ್ತಾರೆ. ಅದೇ ರೀತಿಯಾಗಿ ನಮ್ಮ ದಿವ್ಯ ಸಾಹಿತ್ಯವನ್ನು ವಹಿಸಿರುವಂಥ ನಮ್ಮ ಸೋಮಶೇಖರ ಶಿವಾಚಾರ್ಯ ಅವರು ಸ್ವಾಮಿಯವರು ಹೊಂಟಿದ್ದಾರೆ. ಅದೇ ರೀತಿಯಾಗಿ ಗುರುಮೂರ್ತಿಯವರು ಹೊಂಟಿದ್ದಾರೆ. ಸುಮಾರು ಜನ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಮತ್ತು ನಾವು 10 ಜನರಿಗೆ ಕಲಬುರಗಿ ನಗರದಲ್ಲಿರುವಂಥ 10 ಜನರಿಗೆ ನಾವು ಗುರುತಿಸಿ ಕಲ್ಯಾಣ ಕರ್ನಾಟಕ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಇಲ್ಲೇ 2ನೇ ಕಾಮಿಡಿ ಅವರು ಆಗಿರುವಂಥ ನಮ್ಮ ಪ್ರಾಣೇಶ್ ಆಗ್ರೆ ಹೆಸರು ಪಡೆದಿರುವಂಥ ಪ್ರಾಣೇಶ್ ಅಂತ ಪಡೆದಿರುವಂಥ ನಮ್ಮ ಗುಂಡಣ್ಣ ಡಿಗ್ಗಿ ಅವರಿಂದ ನಮ್ಮ ಕಾಮಿಡಿಯನ್ ಅಂತ ಕಾರ್ಯಕ್ರಮ ಇದೆ. ಅದೇ ರೀತಿಯಾಗಿ ನಮ್ಮ ಚೆನ್ನಪ್ಪ ಅವರಿಂದ ಗಾನ ಹಾಡುವ ಮೂಲಕ ಮತ್ತು ಒಂದು ಹುಡುಗಿದಳ ಅವರಿಂದ ಭರತನಾಟ್ಯ ಮಾಡುವ ಮೂಲಕ ಇವತ್ತು ನಾವು ಸರಳವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಯಾಕಂತಂದರೆ ನಾವು ಸುಮಾರು ಸಲ ಬೆಂಗಳೂರಿನಿಂದ ಮೊದಲು 2012 15 16ರಿಂದ ನಾನು ಬೆಂಗಳೂರು ನಟ ಅವರಿಗೆ ಕರೆಸ್ತಾ ಇದ್ದೇವೆ. ಅವಾಗ ಅವ್ರು ಯಾವುದರಿಂದ ಬೇಡಿಕೆ ಇಲ್ಲದೆ ಬರ್ತಿರೋ, ಈಗ ನಾವು ಫೋನ್ ಮಾಡಿದಾಗ ಹೆಚ್ಚಿನ ಬೇಡಿಕೆ ತೊಗೊರ್ಲಿಂದ ನಮ್ಗೆ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತಂದು ಅವ್ರು ಅವ್ರು ಯಾರು ಕರ್ಕೊಂಬರ್ತಾರೆ ಅವ್ರಿಗೆ ಬೆಂಗಳೂರಾಗಿರೋರಿಗೆ ಫೋನ್ ಮಾಡಿದಾಗ ಅವರು ಹೀರೋಣಿಯವರು ಹೀರೋದವ್ರು ಹೇಳ್ತಾರೆ, ಇಲ್ಲೋ ಇವರು ಅಷ್ಟು ಕೊಡಬೇಕು ಇಷ್ಟು ಕೊಟ್ಟರೆ ಬರ್ತಾರೆ ಸರ್ ಹಂಗೆ ಹಿಂಗೆ ಅಂತಾರೆ. ನಮಗೇನು ಬೇಜಾರತ್ತಂದರೆ ನೀವು ಖಾಸಗಿ ಕಾರ್ಯಕ್ರಮದ ಎಲ್ಲೂ ಹೋರಿ ರೊಕ್ಕ ತೊಗೊರಿ, ನಮ್ಗೆ ಅದರ ಅವಶ್ಯಕತೆ ಇಲ್ಲ. ಕನ್ನಡದಲ್ಲಿ ಇದ್ದಾಗ ಯಾಕಂತಂದರೆ ಕರ್ನಾಟಕದ ಕನ್ನಡ ರಾಜ್ಯೋತ್ಸವದ ಆ ಸರ್ಕಾರ ಆದೇಶ ಇದೆ, ಕನ್ನಡದಲ್ಲಿ ಚಲನಚಿತ್ರ ಕನ್ನಡದಲ್ಲಿ ಪಾಠ ಆಗಬೇಕು, ಕನ್ನಡನ್ನೇ ಮಾತಾಡಬೇಕು, ಕನ್ನಡದಲ್ಲಿ ಮಾಡಬೇಕು, ನೆಲ ಜಲ ಮತ್ತು ಹೋರಾಟಕ್ಕೆ ನಾವು ಸಿದ್ಧವಾಗಿರಬೇಕು ಅಂತಂದು ಸರ್ಕಾರ ಹೇಳಿದ್ರು. ಇವತ್ತು ಅವರು ಕನ್ನಡ ಪಿಕ್ಚರ್ ನೋಡಿ ಕನ್ನಡ ಬೆಳೆಸಿ ಅಂತ ಹೇಳ್ತಾರೆ. ಈ ರೀತಿ ನೀವು ನಮಗೆ ಕಾರ್ಯಕ್ರಮ ಬರ್ಲಿಕ್ಕೆ ಹಿಂದೆ ಮುಂದೆ ನೋಡಿದಾಗ ಆ ಕಾರ್ಯಕ್ರಮ ಹಿಂಗೆ ನಾವು ಕರೆಸಬೇಕಂತ ಸರ್ ನಮಗೆ ಇನ್ನು ಕೇಳ್ತಾರಲ್ಲ, ಈ ರೀತಿ ಆಗಲಿಂದ ಕರೆಸಿಲ್ಲ, ಸರಳವಾಗಿ ನಾವು ಇಲ್ಲಿನವರಿಗೆ ತೊಗೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಕಲಬುರಗಿಯ ನಾಡಿನ ಜನತೆ, ಕಲಬುರಗಿಯ ಕನ್ನಡಿಯ ಅಭಿಮಾನಿಗಳು, ಬುದ್ಧಿಜೀವಿಗಳು, ಸಾಹಿತಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಸಾಯಂಕಾಲ 5 ಗಂಟೆ ಕಾರ್ಯಕ್ರಮ ಇದೆ 15ನೇ ತಾರೀಕು. ಅದಕ್ಕೆ ಈ ಕಾರ್ಯಕ್ರಮಕ್ಕೆ 5 ಗಂಟೆಗೆ ಬಂದು ನೀವು ಎಲ್ಲರೂ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತಂದು ನಿಮ್ಮ ಟಿ ವಿ ಮೂಲಕ ನಾನು ಎಲ್ಲರಿಗೂ ಕಲಬುರಗಿ ನಗರದ ಕನ್ನಡಿಗರಿಗೆ ನಾನು ಕೈ ಜೋಡಿಸಿ ವಿನಂತಿ ಮಾಡ್ತೀನಿ. ಕನ್ನಡ ಬಳಸಬೇಕು, ಕರ್ನಾಟಕ ರಾಜ್ಯೋತ್ಸವ ಅಭಿವೃದ್ಧಿ ಆಗಬೇಕಾದ್ರೆ ಯಶಸ್ವಿ ಆಗಬೇಕಾದ್ರೆ ನೀವೆಲ್ಲರೂ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಂತಂದು ನಿಮ್ಮ ಟಿ ವಿ ಮೂಲಕ ಹೇಳಕ್ಕೆ. ಚಿತ್ತಾಪುರ ತಾಲೂಕಿನ ಗುಂಡಗುರ್ತಿಯ ಮೊರಾರ್ಜಿ ದೇಸಾಯಿ ವಸತಿ ಕಾಲೇಜಿನ ಪ್ರಾಂಶುಪಾಲರನ್ನ ಅಮಾನತು ಮಾಡಬೇಕು ಎಂದು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಸುನಿಲ್ ಇಂಗಿನ್ಕಲ್ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಚಿತ್ತಾಪುರ ತಾಲೂಕಿನ ಗುಂಡಗುರ್ತಿಯ ಮೊರಾರ್ಜಿ ದೇಸಾಯಿ ವಸತಿ ಕಾಲೇಜಿನ ಪ್ರಾಂಶುಪಾಲರು ಬಡ ಮಕ್ಕಳಿಂದ ಹಣವನ್ನ ಪಡೆದು ಪ್ರವೇಶ ಕೊಟ್ಟಿದ್ದು ಸುಮಾರು 19 ಪ್ರಥಮ ಪಿಯುಸಿ ಮಕ್ಕಳಿಂದ ಮತ್ತು 12 ದ್ವಿತೀಯ ಪಿಯುಸಿ ಮಕ್ಕಳಿಂದ ಹಣವನ್ನ ಪಡೆದು ಪ್ರವೇಶ ಕೊಟ್ಟಿದ್ದು, ಒಂದು ವಿದ್ಯಾರ್ಥಿಗೆ 5 ರಿಂದ 40 ಸಾವಿರ ರೂಪಾಯಿವರೆಗೆ ಹಣ ಪಡೆದು ಸುಮಾರು 13 ಲಕ್ಷ ರೂಪಾಯಿವರೆಗೆ ಎಲ್ಲಾ ವಿದ್ಯಾರ್ಥಿಗಳಿಂದ ಹಣ ವಸೂಲಿ ಮಾಡಿದ್ದಾರೆ. ಇನ್ನು ಡಿ ದರ್ಜೆಯ 2 ಕೆಲಸಗಾರರಿಂದ ಕೂಡ ನಿಮಗೆ ಖಾಯಂ ಮಾಡುತ್ತೇನೆ ಎಂದು ಆಮಿಷವಡ್ಡಿ 16 ಸಾವಿರ ರೂಪಾಯಿ ಹಣ ಪಡೆದಿದ್ದಾರೆ ಮತ್ತು ದ್ವಿತೀಯ ಪಿಯುಸಿ ಮುಗಿಸಿ ಅಂಕಪಟ್ಟಿ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳಿಂದ 500 ರೂಪಾಯಿ ಹಣ ಪಡೆದಿದ್ದಾರೆ. ಆದ್ದರಿಂದ ಸರ್ಕಾರಿ ಕಾಲೇಜು ಬಡ ಮಕ್ಕಳು ಓದುವ ಕಾಲೇಜಿನಲ್ಲಿ ಇಂತಹ ಭ್ರಷ್ಟಾಚಾರ ಮಾಡುತ್ತಿರುವ ಪ್ರಾಂಶುಪಾಲರ ವಿರುದ್ಧ ತನಿಖೆ ನಡೆಸಿ ಅವರನ್ನು ಸೇವೆಯಿಂದ ಅಮಾನತು ಮಾಡಬೇಕೆಂದು ಆಗ್ರಹಿಸಿದರು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಗುಂಡಗುರ್ತಿ ಮೊರಾರ್ಜಿ ದೇಸಾಯಿ ವಸತಿ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಶಿವಮ್ಮ ಬಡಿಗರ್ ಅವರು ಬಡ ಮಕ್ಕಳಿಂದ ಹಣವನ್ನು ಪಡೆದು ಪ್ರವೇಶ ಕೊಟ್ಟಿದ್ದು ಸುಮಾರು 19 ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳು ಮತ್ತು 12 ದ್ವಿತೀಯ ಪಿಯುಸಿ ಮಕ್ಕಳಿಂದ ಹಣವನ್ನು ಪಡೆದು ಪ್ರವೇಶ ಕೊಟ್ಟಿದ್ದು, ಒಂದು ವಿದ್ಯಾರ್ಥಿಗೆ 5,000 ರೂಪಾಯಿಂದ ಹಿಡಿದು 40,000 ರೂಪಾಯಿವರೆಗೆ ಏನಪ್ಪ ಅಂದ್ರೆ ಹಣವನ್ನು ಪಡೆದು ಸುಮಾರು 13 ಲಕ್ಷ ರೂಪಾಯಿ ಹಣವನ್ನು ತೆಗೆದುಕೊಂಡಿರ್ತಾರೆ. ಇದರ ಬಗ್ಗೆ ಪಾಲಕರು ಕೂಡ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ಒಪ್ಕೊಂಡಿರ್ತಾರೆ. ಆಮೇಲೆ ಡಿ ದರ್ಜೆಯ ಕೆಲಸ ಮಾಡ್ತಕ್ಕಂಥವ್ರ ಹತ್ರನೂ ಕೂಡ ನಿಮಗೆ ಖಾಯಂ ಮಾಡುತ್ತೆ ಅಂಥೇಳಿ ಅವ್ರ ಹತ್ರನೂ ಕೂಡ 16 ಸಾವಿರ ರೂಪಾಯಿನ ತೆಗೆದುಕೊಂಡಿರ್ತಾರೆ. ಆಮೇಲೆ ಇಲ್ಲಿ ನೋಡಿ, ಬಡ ಮಕ್ಕಳು ಓದ್ತಕ್ಕಂಥ ಸರ್ಕಾರಿ ಕಾಲೇಜು, ಇಂಥ ಒಂದು ಸರ್ಕಾರಿ ಕಾಲೇಜಿನಲ್ಲಿ ಭ್ರಷ್ಟ ಪ್ರಾಂಶುಪಾಲರ ವಿರುದ್ಧ ಏನಪ್ಪ ಅಂತಂದರೆ, ನಾನು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿರ್ತೀನಿ ಸೆಪ್ಟೆಂಬರ್ 22ನೇ ತಾರೀಕು. ಇವರ ವಿರುದ್ಧ ತನಿಖೆ ನಡೆಸಿ ಬಡ ಮಕ್ಕಳಿಗೆ ದುಡ್ಡನ್ನು ವಾಪಸ್ ಕೊಡ್ಬೇಕಂತೇಳಿ ನಾನು ದೂರು ಕೊಟ್ಟಿರ್ತಕ್ಕಂಥ ದಿನದಂದೇ ಏನಪ್ಪ ಅಂದ್ರೆ ಕಾರ್ಯನಿರ್ವಾಹಕ ನಿರ್ದೇಶಕರು ಅಂದಿನ ದಿನವೇ ಸಂಬಂಧಪಟ್ಟ ಸೇಡಂ AC ಅವರಿಗೆ ಮತ್ತು ಕಲಬುರಗಿ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರವರಿಗೆ ಪತ್ರದ ಮೂಲಕ
ಈ ಮೇಲಿನ ದೂರಿನ ಬಗ್ಗೆ ಪರಿಶೀಲಿಸಿ 7 ದಿನಗಳ ಒಳಗೆ ಜಂಟಿ ವರದಿಯನ್ನು ಕೊಡಬೇಕಂತೇಳಿ ಸೂಚನೆ ಕೊಡ್ತಾರೆ. ಆದರೆ ದೂರು ಕೊಟ್ಟು ಇವತ್ತಿಗೆ 50 ದಿನಗಳಾಗ್ತಾ ಇದ್ದಾವೆ. ಸಂಬಂಧಪಟ್ಟ ಸೇಡಂ AC ಅವರಾಗಿರ್ತಕ್ಕಂತಹ ಪ್ರಭು ರೆಡ್ಡಿ ಅವರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಕಲಬುರಗಿಯ ಜಂಟಿ ನಿರ್ದೇಶಕರಾಗಿರ್ತಕ್ಕಂತಹ ಪ್ರೀತಿ ದೊಡ್ಡಮನಿಯವರು ಉದ್ದೇಶಪೂರ್ವಕವಾಗಿ ಸ್ಥಳ ಪರಿಶೀಲನೆ ಮಾಡದೆ ಭ್ರಷ್ಟ ಪ್ರಾಂಶುಪಾಲರಿಗೆ ಕಾವಲುಗಾರರಾಗಿ ನಿಂತಿರುವುದು ನೋಡಿದರೆ ಇವರು ಕೂಡ ಇದರಲ್ಲಿ ಪಾಲುದಾರರಾಗಿದ್ದಾರೆ ಅಂತಕ್ಕಂಥದ್ದನ್ನು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದೇ ರೀತಿ ಪ್ರಾಂಶುಪಾಲರ ಕೈಯಲ್ಲಿ ವಿದ್ಯಾರ್ಥಿಗಳ ಆಂತರಿಕ ಅಂಕ ಇರೋದ್ರಿಂದ ಅದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ನೀವು ಅಧಿಕಾರಿಗಳು ಪರಿಶೀಲನೆಗೆ ಬಂದಾಗ ಯಾರೂ ಕೂಡ ನಾನು ದುಡ್ಡು ತೆಗೆದುಕೊಂಡಿದ್ದೆ ಅಂತೇಳಿ ಯಾರು ಕೂಡ ಹೇಳೋಂಗಿಲ್ಲ. ಒಂದು ವೇಳೆ ಹೇಳಿದ್ದೆ ಆದರೆ ನಿಮ್ಮ ಅಂಕಗಳು ಆಂತರಿಕ ಅಂಕಗಳು ಕಟ್ ಮಾಡ್ತೀನಿ, ನಿಮಗೆ ಫೇಲ್ ಮಾಡ್ತೀನಿ ಅಂತ ಹೇಳಿ ಮಕ್ಕಳನ್ನು ಮಾನಸಿಕವಾಗಿ ಕುಗ್ಗುವ ರೀತಿಯಲ್ಲಿ ಭಯವನ್ನು ಹುಟ್ಟಿಸ್ತಕ್ಕಂಥ ಕೆಲಸ. ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡದೆ ಗ್ರಾಮ ಪಂಚಾಯತ್ಗಳಿಗೆ ಅನ್ಯಾಯವಾಗುತ್ತಿದೆ ಎಂದು ಇಟ್ಗ ಗ್ರಾಮ ಪಂಚಾಯತ್ ಸದಸ್ಯ ಗುಂಡು ಚೌಹಾಣ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗ್ರಾಮ ಅಭಿವೃದ್ಧಿಯಾದರೆ ದೇಶ ಅಭಿವೃದ್ಧಿಯಾಗಲು ಸಾಧ್ಯ ಎಂದು ಹೇಳುವ ಸರ್ಕಾರ ಇಂದು ಸಂಪೂರ್ಣವಾಗಿ ಗ್ರಾಮಗಳನ್ನು ಕಡೆಗಣಿಸುತ್ತಿದೆ. ಇಟ್ಗ ಪಂಚಾಯತ್ನಲ್ಲಿ ನಾವು ಸದಸ್ಯರಾಗಿ 4 ವರ್ಷಕ್ಕಿಂತ ಹೆಚ್ಚು ಕಾಲ ಗತಿಸಿದ್ರು ಇಲ್ಲಿಯವರೆಗೆ ಗ್ರಾಮ ಪಂಚಾಯತ್ಗಳಿಗೆ ಸರ್ಕಾರ ಯಾವುದೇ ರೀತಿಯ ಒಂದು ಮನೆ ಮಂಜೂರು ಕೂಡ ಮಾಡಿಲ್ಲ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಗ್ರಾಮ ಅಭಿವೃದ್ಧಿಗಾಗಿ 15ನೇ ಹಣಕಾಸಿನಲ್ಲಿ ಪಂಚಾಯತ್ಗೆ ಪ್ರತಿ ವರ್ಷದಂತೆ 15ನೇ ಹಣಕಾಸಿನಲ್ಲಿ 47 ಲಕ್ಷದವರೆಗೆ ಅನುದಾನ ಬರುತ್ತದೆ. ಅದರಲ್ಲಿ ವಿದ್ಯುತ್ ಬಿಲ್ ಸುಮಾರು 10 ಲಕ್ಷ ಮತ್ತು ನೀರಿನ ನಿರ್ವಹಣೆಗೆ 10 ಲಕ್ಷ ಹಾಗೂ ಅಂಗವಿಕಲ ಗ್ರಂಥಾಲಯ ಇನ್ನಿತರೆ ಯೋಜನೆಗಳಿಗೆ ಹಣವನ್ನ ಮೀಸಲಿಟ್ಟು ಉಳಿದಿರುವ ಹಣದಲ್ಲಿ ಅಂದರೆ ಸುಮಾರು 20 ರಿಂದ 25 ಲಕ್ಷ ರೂಪಾಯಿ, ಇದರಲ್ಲಿ ಸುಮಾರು 21 ಸದಸ್ಯರಿಗೆ 90 ರಿಂದ 95 ಸಾವಿರ ರೂಪಾಯಿ ಗ್ರಾಮ ಅಭಿವೃದ್ಧಿಗೆ ನೀಡಲಾಗುತ್ತಿದೆ. ಈ 95 ಸಾವಿರ ರೂಪಾಯಿ ಹಣದಲ್ಲಿ GST, ರಾಯಲ್ಟಿ ಮತ್ತು ಅಧಿಕಾರಿಗಳ ಎಲ್ಲಾ ಸೇರಿ ಒಟ್ಟು 40% ಹಣ ಕಡಿತವಾಗಿ ಉಳಿದಿರುವ ಈ ಹಣದಲ್ಲಿ ಯಾವ ರೀತಿ ಗ್ರಾಮ ಅಭಿವೃದ್ಧಿ ಮಾಡಲು ಸಾಧ್ಯ ಎಂದು ಪ್ರಶ್ನೆ ಮಾಡಿದರು. ಎಲ್ಲ ಕಡೆ ಸರ್, ಇದು ಕರ್ನಾಟಕದಲ್ಲಿ ಎಷ್ಟು ಗ್ರಾಮ ಪಂಚಾಯತಿಗಳು ಎಲ್ಲ ಕಡೆ 5% ಅಂತ ಅಂಗವಿಕಲರಿಗೆ ಇವರಿಗೆ ತೆಗೆದು ಎಲ್ಲ ತೆಗಿತಾ ಇದ್ದಾರೆ ಪೂರ ಇಡೀ ಕರ್ನಾಟಕದಾಗ ಸರ್. ಮತ್ತೆ ಇಲ್ಲಿ ಈ ನರೇಗಾ ಯೋಜನೆ ಸರ್, ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್. ಇದು ಹಳ್ಳ ಹುಳೆತ್ತೋ ಕಾಮಗಾರಿ ಬದಲ ಸರ್ ಗ್ರಾಮದ ವಿಷಯನೇ ಸರ್, ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಸಂಬಂಧಿಸಿದ ವಿಷಯ ಸರ್ ಇದು. ಅದ ಸರ್ ಡಿಜಿಟಲ್ ಲೈಬ್ರರಿ ಕನ್ನಡದಾಗ ಅದ ಸರ್. ಪ್ರತಿ ಒಂದು 15 ಹಣಕಾಸಿನ ಅಮೌಂಟ್ ಬರ್ತಾ ಪ್ರತಿ ಅನುದಾನದಲ್ಲಿ 5% ಅಂತ ಅದರಲ್ಲಿ ತೆಗಿತಾರ. ಏನ್ ಸರ್ಕಾರ ನಮಗೆ ಕೊಡ್ಲತ್ತದ ಸರ್, ಆ ಅಮೌಂಟ್ ಅಲ್ಲಿ ವಿದ್ಯುತ್ ಬಿಲ್ ಅಂತ 10 ಲಕ್ಷದವರೆಗೆ ವಿದ್ಯುತ್ ಬಿಲ್ ಬರ್ತದೆ ಸರ್. ನಮ್ಮಲ್ಲಿ ನಮಗೆ ಕೊಡೋದು 47 ಲಕ್ಷ. ಉದಾಹರಣೆಗೆ ನಾನು ನಿಮಗೆ ಇಲ್ಲಿ ಕೊಟ್ಟಿನಿ ಸರ್, 47 ಲಕ್ಷದಲ್ಲಿ 10 ಲಕ್ಷ ವಿದ್ಯುತ್ ಬಿಲ್ ತೆಗೆದ್ರ ಇನ್ನು ಉಳಿದಿದ್ದು ನೀರು ನಿರ್ವಹಣೆಗೆ 10 ಲಕ್ಷ ತೆಗೆದು ಬಿಡ್ತಾರೆ. 5% ಅಂಗವಿಕಲ 5% ಗ್ರಂಥಾಲಯ ಇನ್ನ ಹಲವಾರು ಯೋಜನೆಗಳಿವೆ. ಅದರಲ್ಲಿ ತೆಗೆದ್ಬಿಟ್ಟು ಒಂದು 20 ಲಕ್ಷ ರೂಪಾಯಿ ಉಳಿತಾವ ಅಂತ ತಿಳ್ಕೊರಿ ಸರ್. ಅದರ 21 ಸದಸ್ಯರಿದ್ದೀವಿ ನಾವು. ನಮಗೆ ಕೊಡೋದೆಷ್ಟು 90,000 95,000 ರೂಪಾಯಿ. ಅದರಲ್ಲಿ GST, ರಾಯಲ್ಟಿ ಮತ್ತು ಇವರು ಮೇಲಧಿಕಾರಿಗಳು ಏನಿದ್ದಾರೆ ಜೈಗಳು ಅವ್ರ ಪರ್ಸೆಂಟೇಜ್ ತೆಗೆದ್ರೆ 40% ಸರ್. 40% ತೆಗೆದ್ರೆ ನಮ್ಮ ಅಲ್ಲಿ ಉಳಿಯೋ ದುಡ್ಡು 50-55 ಸಾವಿರ ರೂಪಾಯಿ. ಆ 50-55 ಸಾವಿರ ರೂಪಾಯಿದಲ್ಲಿ ನಾವು ಯಾವ ಥರ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಸರ್? ಸರ್ ಮತ್ತು ಇನ್ನ ಏನು ನರೇಗಾ ಯೋಜನೆ ಸರ್, ಹಳ್ಳದಾಗ ಹುಳೆತೋ ಬದಲು ಒಂದು ಸಣ್ಣ ರೈತರು ಇರ್ತಾರೆ ಸರ್. ನೀವು ಸರ್ಕಾರ ರೈತರಿಗೇನು ಬೆಂಬಲ ಬೆಲೆ ಮತ್ತೇನು ಅವರು ಬೆಳೆದಿದ್ದ ಬೆಳೆಗಳಿಗೆ ಕರೆಕ್ಟಾಗಿ ಇದನ್ನೇ ಕೊಡಲ್ಲ ಸರ್. ಏನು ಅಮೌಂಟ್ ಕೊಡಬೇಕು ಕೊಡಲ್ಲ. ನಾ ಏನಂತೀನಿ, ಏನು 4 ಎಕರೆ 2 ಎಕರೆ ಜಮೀನು ಹೊಂದಿದ್ದ ರೈತರೇನಿದ್ದಾರೆ ಅವ್ರ ಹೊಲಗಳಿಗೆ ಕಸಬುಗಂತ ಈಗ ಜನರು ಹೋಗ್ತಾರೆ ಸರ್. ಅದೇ ಅಮೌಂಟ ಆ ರೈತರಿಗೆ ಕೊಟ್ಟರೆ ಎಷ್ಟು ಹೆಲ್ಪ್ ಆಗ್ತದೆ ಸರ್? ಅಲ್ಲಿ ಯೂಸ್ ಮಾಡಿರಿ. ನಾವು ಅನ್ನೋದು ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ. ಮತ್ತು ಜಲ್ ಜೀವನ್ ಮಿಷನ್ ಸರ್, ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ. ಎಲ್ಲೂ ಕೂಡ ಇಡೀ ಕರ್ನಾಟಕದಾಗ ಸರ್ ಎಲ್ಲಿ ನೀರು ಬರಲ್ಲ ಸರ್. ಮತ್ತು ಏನು ನಳ ಕೂಡಿಸಿಲ್ ಕೆಲವೊಂದು ಕಡೆ ಬಿಲ್ ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ ಸರ್. ಇದೇ ನಮ್ಮ ಎಕ್ಸಾಂಪಲ್, ನಮ್ಮ ಇಡ್ಗಾಕೆ ತಾಂಡ ಏನು ಮಾಡಿಲ್ಲ ಸರ್. ಟೋಟಲಿ ಏನು ನಳನೇ ಕುಡಿಸಿಲ್ಲ, ಖಾಲಿ ಪೈಪ್ ಹಾಕಿ ಬಿಲ್ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ಇದಕ್ಕೆ ನಾವು ಇವ್ರ ಬಳಿ ನಮ್ಮ ಹೊಲ ನಮ್ಮ ರಸ್ತೆ ಸರ, ನಮ್ಮ ಹೊಲ ನಮ್ಮ ರಸ್ತೆ ಮಾಡಿಕೊಡಿ ಸರ್. ಈ ಸಲ ಎಷ್ಟೋ ಮಳಿಗಳು ಬಂದಿದೆ ಸರ್. ಎಷ್ಟು ಮಳೆ ಬಂದ್ರೆ ಎಲ್ಲ ಹೊಲಗಳು ಹೋಗ್ಲಾಕ ದಾರಿಗಳೇ ಇಲ್ಲ ಸರ್.
ನಾವು ಹೋಗಿ ಒಂದು ಮನವಿ ಪತ್ರ ಕೊಟ್ರೆ ನಮ್ಮ ಕೆಲಸ ಮಾಡಲ್ಲ ಸರ್. ಅದೇ ಶಾಸಕರು ಹೇಳಿದ್ರೆ ಶಾಸಕರು ಚೀಲಗಳ ಕೆಲಸ ಆಗತ್ತವ ಸರ್. ಅವ್ರ ಮೆಂಬರ್ ಇಲ್ಲ, ಏನೂ ಇಲ್ಲ, ಅವ್ರ ಕೆಲಸಗಳು ಆಗ್ತಾವ. ಆದ್ರೆ ನಮ್ಮ ಕೆಲಸಗಳು ಏನೂ ಆಗಲ್ಲಾಗ್ಯಾವ ಸರ್. ನಾವು 5 ವರ್ಷದಿಂದ ಕಂಟಿನ್ಯೂ ಲೆಟ್ರ್ ಕೊಡ್ಕೊತಾ ಇದ್ದೀವಿ ಸರ್. ಆದರೆ ಏನು ಒಂದು ಕೆಲಸ ಆಗಿಲ್ಲ ಸರ್. ನಾವು ಯಾರಿಗೆ ಹೇಳ್ಬೇಕು ಸರ್? ನಮ್ಮಂಥ ಬಡವ ಮೆಂಬರ್ಗಳು ಯಾರಿಗೆ ಹೇಳಬೇಕು? ನಾವು ನಮ್ಮ ಧ್ವನಿ ಪೂರಾ ಅಡಗಿಸುವಂಥ ಕೆಲಸ ಇವರು ಅಧಿಕಾರಿಗಳಾಗಲಿ, ಇವರು ಶಾಸಕರುಗಳಾಗಲಿ ಎಲ್ಲರೂ ಮಾಡ್ತಾ ಇದ್ದಾರೆ ಸರ್. ನಾವು ಯಾರಿಗೆ ಕೇಳಬೇಕಂತ ನಮಗೆ ತಿಳಿಲಿಲ್ಲ. ಈಗ 4 ವರ್ಷ ಆಯ್ತು ಸರ್, ನಾವೆಲ್ಲ ಮನವಿ ಪತ್ರ ಕೊಟ್ಟು ಸಾಕಾಗಿ ಇವತ್ತು ಪ್ರೆಸ್ ಮೀಟ್ ಮಾಡ್ಲತ್ತೀವಿ ಸರ್. MI ಪಾಟೀಲ್ ಸರ್. ನಮ್ಮ ಊರಲ್ಲಿ ಒಂದು ಶಾಲೆ ಇದೆ ಸರ್, ಜಗದಂಬ ಅಂತ ಒಂದು ಶಾಲೆ ಇದೆ. ಆ ಶಾಲೆ ಎಷ್ಟು ಮಟ್ಟಿಗೆ ಡೆವಲಪ್ ಇತ್ತಂದರೆ ಆ ಶಾಲೆ ಪೂರ ಇವಾಗ ಏನೂ ಇಲ್ಲ ಸರ್. ಮಕ್ಕಳ ಭವಿಷ್ಯ ಪೂರ ಹಾಳಾಗಿ ಹೋಗ್ಬಿಟ್ಟೆ ಸರ್. ಅಲ್ಲಿ ಅದರ ಬಗ್ಗೆ ನಾನು ಲಾಸ್ಟ್ ಟೈಮ್ ಎಲ್ಲೋ ಪ್ರೆಸ್ ಮೀಟ್ ಮಾಡಿದ್ದೆ, ನಿಮ್ಮ ಮೀಡಿಯಾದವ್ರಿಗೆ ಅಲ್ಲಿ ಕರ್ಕೊಂಡು ಹೋಗಿದೆ ಸರ್. ಆದರೆ ಅದರ ಬಗ್ಗೆ ಏನು ಒಂದು ಕಿಂಚಿಚ್ಚ ಒಂದು ಸ್ವಲ್ಪ ಶಾಸಕರು ಒಂದು ಗಮನಕ್ಕೆ ಅವ್ರು ತಗೊಳ್ಳಿಲ್ಲ ಸರ್. ಒಂದು ಕೆಲಸ ಮಾಡ್ತಾ ಇದ್ದಿಲ್ಲ ಸರ್. ನಾವು ಯಾರಿಗೆ ಕೇಳಬೇಕಂತ ನಮಗೊಂದು ಇದು ಯಕ್ಷ ಪ್ರಶ್ನೆ ಆಗಿ ಉಳಿದ ಸರ್. ಅದರ ಸಲುವಾಗಿ ಇದು ಪ್ರೆಸ್ ಮೀಟ್ ಮಾಡೋದೇನೋ ಉದ್ದೇಶ ಇಲ್ಲ ಸರ್. ಮುಂದಿನ ಚಳಿಗಾಲಿನ ಇದು ಅಧಿವೇಶನ ನಡೀತಾ ಇದೆ ಸರ್. ಅಲ್ಲಿ ಬೆಳಗಾವಿಗೆ ಹೋಗಿ ನಾನೇ ಯಾರು ಬರಲಿ ಬಿಡಲಿ ಸರ್, ಎಲ್ಲ ಇಡೀ ಕರ್ನಾಟಕದಾದ್ಯಂತ ಏನು ಮೆಂಬರ್ಗಳಿದ್ದಾರೆ, ಸದಸ್ಯರುಗಳಿದ್ದಾರೆ, ಅವ್ರ ಪರವಾಗಿ ಹೋಗಿ ಅಲ್ಲಿ ಧರಣಿ ಸತ್ಯಾಗ್ರಹ ಮಾಡುವಂಥ ಒಂದು ಇದು ಅದ ಸರ್, ಗುರಿ ಅದ ಸರ್. ಟಿಪ್ಪು ಸುಲ್ತಾನ್ ಅವರು ಉತ್ತಮ ಆಡಳಿತ ನೀಡಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದರು. ಅವರ ಆಡಳಿತವನ್ನ ಜಗತ್ತೇ ಮೆಚ್ಚಿತು. ತನ್ನ ರಾಜ್ಯದ ಜನರ ಸುಭಿಕ್ಷೆಗಾಗಿ ದುಡಿದ ಮಹಾನ್ ಆಡಳಿತಗಾರ ಎಂದು ಹೋರಾಟಗಾರ ಮಾರುತಿ ಗಂಜಗೇರಿ ಹೇಳಿದರು. ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದ ಟಿಪ್ಪು ಸುಲ್ತಾನ್ ವೃತ್ತದಲ್ಲಿ ಟಿಪ್ಪು ಸುಲ್ತಾನ್ ನಾಮ ಫಲಕಕ್ಕೆ ಮಾಲಾರ್ಪಣೆ ಮಾಡಿ ನಂತರ ಮಾತನಾಡಿದ ಅವರು, ಟಿಪ್ಪು ಅವರು ರೇಷ್ಮೆ ಕೃಷಿಗೆ ಉತ್ತೇಜನ ನೀಡಿದ್ರು. ಬ್ರಿಟಿಷರ ಕಾಯ್ದೆಗಳ ವಿರುದ್ಧ ಧ್ವನಿ ಎತ್ತಿ ಪದೇ ಪದೇ ಅವರ ಮೇಲೆ ಯುದ್ಧ ಮಾಡಿ ಜಯಗಳಿಸಿದ್ರು. ಬ್ರಿಟಿಷರಿಗೆ ಅವರ ಬಗ್ಗೆ ಭಯ ಇತ್ತು. ಇಂತಹ ಮಹಾನ್ ಹೋರಾಟಗಾರರ ಜಯಂತಿಯನ್ನು ಆಚರಣೆ ಮಾಡುವುದು ನಮ್ಮೆಲ್ಲರ ಪುಣ್ಯ. ಟಿಪ್ಪು ಸುಲ್ತಾನ್ ಅವರ ವೀರಾವೇಶ, ದೇಶ ಪ್ರೇಮ ಪ್ರತಿಯೊಬ್ಬರಿಗೂ ಮಾದರಿಯಾಗಿದೆ. ಅವರ ತತ್ವಾದರ್ಶಗಳನ್ನ ಪ್ರತಿಯೊಬ್ಬರೂ ಮೈಗೂಡಿಸಿಕೊಳ್ಳಬೇಕು ಎಂದರು. ಮೈಸೂರು ಹಜರತ್ ಟಿಪ್ಪು ಸುಲ್ತಾನ್ ರವರಿಗೆ, ಮೈಸೂರು ಹಜರತ್ ಟಿಪ್ಪು ಸುಲ್ತಾನ್ ರವರಿಗೆ. ಹಜರತ್ ಟಿಪ್ಪು ಸುಲ್ತಾನ್ ರವರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಎಲ್ಲ ಸಹೋದರರಿಗೆ ವಿಶೇಷವಾಗಿ ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಇವತ್ತು ಬೆರಳೆಣಿಕೆಯಷ್ಟು ಜನ ನಾವು ಕೇವಲ ಒಂದು 8 ಜನ ಸೇರಿ ನಾವು ಜಯಂತ್ಯೋತ್ಸವ ಕಾರ್ಯಕ್ರಮ ಆಚರಣೆ ಮಾಡತ್ತೀವಿ. ಮುಂದೆ ಬರ್ತಕ್ಕಂಥ ಮುಂದಿನ ವರ್ಷದಾಗ ಸುಮಾರು 1,000-2,000 ಜನರಿಗೆ ನೆರೆಸಿ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದೆವು ಅಂತಂದ್ರೆ ನಮ್ಗೆ ಗೊತ್ತಿದ್ದಂಗೆ ಇಲ್ಲಿಂದ ಕಸ ಕಡ್ಡಿಗಳೆಲ್ಲ ಹೋಗ್ಬಿಡ್ತಾವ. ನಾವು ಅದನ್ನ ಪ್ರತಿಜ್ಞೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಈಗಾಗಲೇ ಸಹೋದರರು ಹೇಳಿದ್ರು, ನಾವು ಏನೋ ಹೋಟೆಲ್ ಹಚ್ಚೋ ಟೈಮ್ನಾಗ ನಮ್ಗೆ ರೊಕ್ಕ ಕಡಿಮೆ ಬಿತ್ತು ಅಂತಂದ್ರೆ ನಾವು ಬಂಗಾರ ಒತ್ತಿಡ್ತೀವಿ. ನಾವು ಕಿರಾಣಿ ಅಂಗಡಿ ಆಗಲಿ ಅಥವಾ ಹಣ್ಣಿನ ಅಂಗಡಿ ಆಗಲಿ ಹಚ್ಚೋ ಟೈಮ್ನಾಗ ನಮಗೇನೋ ಹಣದ ಕೊರತೆ ಇತ್ತು ಅಂತಂದ್ರೆ ನಾವು ಬಂಗಾರ ಬೆಳ್ಳಿ ನಮ್ಮಲ್ಲಿ ಇದ್ದಂಥ ಗಾಡಿ ಪಿಡಿ ಎಲ್ಲ ಲೋನ್ ತಗೋತೀವಿ. ಆದ್ರೆ ಹಜರತ್ ಟಿಪ್ಪು ಸುಲ್ತಾನ್ ಅವರು ದೇಶಕ್ಕಾಗಿ, ನಾಡಿಗಾಗಿ, ರೈತರಿಗಾಗಿ, ಮಹಿಳೆಯರಿಗಾಗಿ ಅವ್ರು ತಮ್ಮ ಮಕ್ಕಳೇ ಒತ್ತಿಂಟಂತ ಇತಿಹಾಸ ನಾವು ತಿಳ್ಕೊಳ್ಬೇಕಾದ್ರೆ ನಾವು ತ್ಯಾಗ ಪರಿವರ್ತನೆ ಮಾಡಬೇಕಾಗ್ತದ. ಇವತ್ತಿನ ದಿವಸ ಕೇವಲ ಹಜರತ್ ಟಿಪ್ಪು ಸುಲ್ತಾನ್ ರವರು ಇವತ್ತ ಕೈದಾಗ ತಲವಾರ್ ಹಿಡ್ಕೊಂಡು ಹೋರಾಟ ಮಾಡಿದ್ರು. ಕೈದಾಗ ತಲವಾರ್ ಹಿಡ್ಕೊಂಡು ಲಡಾಯಿ ಮಾಡಿದ್ರು. ಅವ್ರ ಕೈದಾಗ ತಲವಾರ್ಗಳಿದ್ದು, ನಮ್ಮ ಕೈದಾಗ ಏನ್ ಬಂದವ ನಾವು ವಿಚಾರ ಮಾಡ್ಬೇಕಾಗ್ತದೆ. ಕೇವಲ ವರ್ಷಕ್ಕೊಂದ್ಸಲ ಅವ್ರ ಜಯಂತಿ ಆಚರಣೆ ಮಾಡಿ ತೆಂಗು ಹೊಡೆದು ದೀಪ ಹಚ್ಚಿ ಇವತ್ತ ಅಷ್ಟು ದೀಪ ಹಚ್ಚಿದ್ರ ಸಾಲಲ್ಲ. ಅವ್ರ ವಿಚಾರಗಳನ್ನ ಪ್ರತಿದಿನ, ಪ್ರತಿ ಸೆಕೆಂಡ, ಪ್ರತಿ ನಿಮಿಷಕ್ಕೂ ಕೂಡ ಅವ್ರ ವಿಚಾರಗಳನ್ನ ನಾವು ತೊಗೊಂಡೇವಿ ಅಂತಂದ್ರ ನಮ್ಮ ತೆರೆಗಿದ್ದಂತ ರಾಡಿ ಹೊರಗೆ ಹೋಗ್ತದ. ಅದಕ್ಕ ಯುವಕರು ಇಂಥ ಇತಿಹಾಸಗಳನ್ನ ತಿಳ್ಕೊಂಬುದು ಬಹಳ ಅವಶ್ಯ ಅದ. ಅದಕ್ಕಾಗಿ ಮುಂಬರ್ತಕ್ಕಂಥ ಮುಂದಿನ ವರ್ಷ ನಾವು ನೀವೆಲ್ಲ ಸೇರಿ ವಿಶೇಷವಾಗಿ ಏನು ಹಜರತ್ ಟಿಪ್ಪು ಸುಲ್ತಾನ್ ಅವರು ನಮ್ಮ ಮಹಿಳೆಯರಿಗೆ ಇವತ್ತಿನ ದಿವಸ ಎದೆ ಮೇಲೆ ಕುಬ್ಸ ಹೈಕೋಬೇಕಾದ್ರ ಅವ್ರು ಟ್ಯಾಕ್ಸ್ ಕಟ್ಟಬೇಕಿತ್ತು. ಅವರು ತಮ್ಮ ಮೈ ಮುಚ್ಕೋಬೇಕಾದ್ರ ಬ್ರಿಟಿಷರಿಗೆ ಟ್ಯಾಕ್ಸ್ ಕಟ್ಟಿ ಅವ್ರ ಮೈ ಮೇಲೆ ಸೀರೆ ಕುಬ್ಸ ಹಾಕೋಬೇಕಿತ್ತು. ಆದ್ರ ಅಂತದನ್ನ ಇವತ್ತ ಕಡಿವಾಣ ಹಾಕ್ತಂತ ಕೀರ್ತಿ ಯಾರಿಗನ ಸಲ್ತದಂತಂದ್ರ ಅದು ಮೈಸೂರು ಹುಲಿ ಹಜರತ್ ಟಿಪ್ಪು ಸುಲ್ತಾನ್ ಅವ್ರಿಗೆ ಸಲ್ತದ. ಅದಕ್ಕೆ ಅವ್ರ ಇತಿಹಾಸ ಈಗಾಗಲೇ ಸೋದರರು ಹೇಳ್ದಂಗ ಅವ್ರ ಇತಿಹಾಸ ಕೇವಲ 1 ಗಂಟೆ, 1 ದಿನ, 1 ತಿಂಗಳ ಹೇಳಿದ್ರು ಕೂಡ ಇತಿಹಾಸ ಮುರಿಯಲ್ಲ. ಅದು ಅಜರಾಮರವಾದಂತ ಇತಿಹಾಸದ. ಸೂರ್ಯ ಚಂದ್ರ ಇರತನ ಅವ್ರ ವಿಚಾರಗಳು ಈ ಭೂಮಿ ಮೇಲೆ ಜೀವಂತ ಇರ್ತಾವಂತಕ್ಕಂಥ ಮಾತನ್ನ ಹೇಳುತ್ತಾ ಏನು ಸರಳವಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಸಹೋದರರಿಗೆ ಮತ್ತೊಮ್ಮೆ ಕ್ರಾಂತಿಕಾರಿ ಜೈ ಟಿಪ್ಪು ಸುಲ್ತಾನ್ಗಳನ್ನ ಹೇಳುತ್ತಾ ಈ ಮಾತಿಗೆ ವಿರಾಮ ಹೇಳ್ತೀನಿ. ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ
ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಡಿಗ್ರಿ ಕಾಲೇಜ್ದಾಗ ಒಂದು ಪ್ರಬಂಧ ಸ್ಪರ್ಧೆ ಇಡಮ್ರಿ, ಇವತ್ತ ಹೈಸ್ಕೂಲ್ದಾಗ ಒಂದು ಪ್ರಬಂಧ ಸ್ಪರ್ಧೆ ಇಡಮ್ರಿ, ಇವತ್ತು ಹಾಸ್ಟೆಲ್ಗಳದಾಗ ಅವ್ರ ಮೇಲೆ ಪ್ರಬಂಧ ಸ್ಪರ್ಧೆ ಇಟ್ಟು ಅವ್ರು ಯಾರು ಫಸ್ಟ್ ಯಾರು ಸೆಕೆಂಡ್ ಥರ್ಡ್ ಬರ್ತಾರಲ್ಲ ಅಂತವ್ರಿಗೆ ನಾವು ಪ್ರೈಜ್ ಕೊಟ್ಟು ಕಾರ್ಯಕ್ರಮ ಮಾಡಿದೀವಿ ಅಂತಂದ್ರ ಇದೆಲ್ಲ ಸಾಪಾಗೋಗ್ತದೆ. ಇಲ್ಲಿಂದೆಲ್ಲ ಏನು ಚೀಲ ಬಿದ್ದವ, ತೆಂಗಿನ ಸಪ್ಪಿ ಬಿದ್ದದ, ಏನು ಎಲ್ಲರೂ ಯೂಸ್ ಮಾಡಿ ಬಿಟಕಿದಂತ ಸಾಮಾನುಗಳು ಎಲ್ಲ ಕ್ಲಿಯರ್ ಆಗಿ ಹೋಗ್ತಾವ. ಅದಕ್ಕೆ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ನೀವು ಮನಸ್ಸು ಮಾಡ್ರಿ, ಇದಕ್ಕೇನು 1000 ಜನ ಬೇಕಾಗಿಲ್ಲ, ನೀವೇನು 4-5 ಜನ ಇದ್ದೀರಲ್ಲ, ನೀವು ಮನಸ್ಸು ಮಾಡ್ರಿ, ನಿಮ್ ಜೊತೆ ಯಾವಾಗ್ಲೂ ನಾವಿದ್ದೀವಿ ಅಂತಕ್ಕಂಥ ಮಾತನ್ನ ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಟಿಪ್ಪು ಸುಲ್ತಾನ್. ಈ ಸಂದರ್ಭದಲ್ಲಿ ಸೈಯದ್ ಮೆಹಬೂಬ್ ಮೊಮಿನ್, ಹಫೀಜ್ ಹೋಟೆಲ್, ಮೋಹನ್ ಐನಾಪುರ್, ಹರೀಶ್ ದೇಗಲ್ಮಡ್ಡಿ, ಆಟೋ ಸ್ಟ್ಯಾಂಡ್ನ ಮುಖಂಡ ರಸೂಲ್, ಅಲ್ಲಾಹುದ್ದೀನ್ ಸೇರಿದಂತೆ ಇತರರು ಇದ್ದರು. ನವೆಂಬರ್ 14ರಂದು ಲಿಂಗೈಕ್ಯ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ 91ನೇ ಜನ್ಮದಿನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ವೀರಶೈವ ಸಮಾಜದ ಜಿಲ್ಲಾ ಅಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್ ಹೇಳಿದರು. ನವೆಂಬರ್ 14ರಂದು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಹಾಗೂ ವೀರಶೈವ ಸಮಾಜ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ ಲಿಂಗೈಕ್ಯ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ 91ನೇ ಜನ್ಮದಿನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿಗಳಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪ, ಮಾತೋಶ್ರೀ ಡಾಕ್ಟರ್ ದ್ರಾಕ್ಷಾಯಣಿಯಸ್ ಅಪ್ಪ, ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮ ಅಭಿನವ ಶಿವಲಿಂಗ ಶಿವಾಚಾರ್ಯರು, ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮ ವೀರಮಹಂತ ಶಿವಾಚಾರ್ಯರು ಸೇರಿದಂತೆ ಜಿಲ್ಲೆಯ ರಾಜಕೀಯ ಗಣ್ಯರು, ವಿವಿಧ ಮಠಾಧೀಶರು ಭಾಗಿಯಾಗಲಿದ್ದಾರೆ ಎಂದರು. ವಿದ್ಯಾ ಭಂಡಾರಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಲಿಂಗೈಕ್ಯ ಪೂಜ್ಯ ಶ್ರೀ ಶರಣಬಸಪ್ಪ ಅಪ್ಪಾಜಿಯವರ 91ನೇ ಜನ್ಮದಿನ ಕಾರ್ಯಕ್ರಮವನ್ನು ನಾವು ನಾಳೆ ಬರ್ತಕ್ಕಂಥ 14ನೇ ತಾರೀಕಿನ ದಿವಸ ಹಮ್ಮಿಕೊಂಡಿದ್ದೀವಿ. ಜಿಲ್ಲಾ ವೀರಶೈವ ಸಮಾಜ ಮತ್ತು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಸಂಯುಕ್ತಾಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾಯಿದ್ದೀವಿ ಸರ್. ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ನಮ್ಮ 9ನೇ ಮಹಾದಾಸೋಹ ಪೀಠಾಧಿಪತಿಗಳು ಶರಣಬಸವೇಶ್ವರ ಸಂಸ್ಥಾನದ ಪೂಜ್ಯ ಶ್ರೀ ದೊಡ್ಡಪ್ಪ ಎಸ್ ಅಪ್ಪಾಜಿಯವರು ವಹಿಸ್ಕೊಳ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ನಮ್ಮ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಹಾಗೂ ಕುಲಾಧಿಪತಿಗಳು ಶರಣಬಸವೇಶ್ವರ ವಿಶ್ವವಿದ್ಯಾಲಯದ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪಾಜಿಯವರು ವಹಿಸ್ಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಮುಗುಳ್ನಾಗಾಮಿ ಕಟ್ಟಿಮನಿ ಮಠದ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಶಟಸ್ಥಲ ಬ್ರಹ್ಮಿ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಸರ್. ಹಾಗೂ ಎಲ್ಲ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ನಮ್ಮ ಶರಣಬಸವೇಶ್ವರ ಸಂಸ್ಥಾನದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಬಸವರಾಜ್ ದೇಶಮುಖ್ ಅಣ್ಣಾಜಿಯವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾ ಇದ್ದಾರೆ. ಈ ಅನೇಕ ಅರ್ಥಪೂರ್ಣವಾಗಿ ಅಂತಂದರೆ ಈ ಒಂದು ಸಂಸ್ಥೆಯಲ್ಲಿ ಸೇವೆಗೈದಿರ್ತಕ್ಕಂಥ ಅನೇಕ ಶಿಕ್ಷಣ ರಂಗದಲ್ಲಿ ಅಂಥವರಿಗೂ ಕೂಡ ಸನ್ಮಾನ, ವಿದ್ಯಾರ್ಥಿಗಳಿಗೂ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಸರ್. ಬಿಹಾರ ವಿಧಾನಸಭಾ ಚುನಾವಣೆ ಎಕ್ಸಿಟ್ ಪೋಲ್ಗಳೆಲ್ಲ ಎನ್ಡಿಎಗೆ ಮುನ್ನಡೆ ತೋರಿಸುತ್ತಿದೆ. ಅಷ್ಟು ಮಹಾನ್ ಘಟಬಂಧನ್ಗೆ ಪ್ರೋತ್ಸಾಹ ಇಲ್ಲ ಎಂದು ತೋರಿಸುತ್ತಿದೆ. ಇದೇ ರೀತಿಯಾಗಿ ಹರಿಯಾಣದಲ್ಲಿ ಎಕ್ಸಿಟ್ ಪೋಲ್ ಎಲ್ಲ ಕಾಂಗ್ರೆಸ್ಗೆ ಬರುತ್ತದೆ ಎಂದು ತೋರಿಸಿದರು. ಆದರೆ ರಿಸಲ್ಟ್ ಉಲ್ಟಾ ಆಗಿ ಬಿಜೆಪಿ ಬಂತು. ರಿಸಲ್ಟ್ ಬರುವ ತನಕ ಇದನ್ನು ಕಾದು ನೋಡೋಣ ಎಂದು ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಹೇಳಿದರು. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 8ಕ್ಕೂ ಹೆಚ್ಚು ಎಕ್ಸಿಟ್ ಪೋಲ್ಗಳು ವರದಿಗೆ ಎನ್ಡಿಎ ಗೆಲುವು ತಂದಿದೆ. ವಿಶೇಷ ಅಂದ್ರೆ 65% ಮಹಿಳೆಯರು ಎನ್ಡಿಎಗೆ ಬೆಂಬಲಿಸಿದ್ದಾರೆ ಎಂದು ಎಕ್ಸಿಟ್ ಪೋಲ್ ಹೇಳುತ್ತಿದೆ. ಇನ್ನು 52% ಪುರುಷ ಮತದಾರರು ಎನ್ಡಿಎಗೆ ಮತ ಹಾಕಿದ್ದಾರೆ ಎಂದಿದೆ. ನಿನ್ನೆ ಎಕ್ಸಿಟ್ ಪೋಲ್ ನೀಡಿದ ಸ್ಥಾನಗಳೆಷ್ಟು ಎಂದು ಪ್ರಶ್ನೆ ಮಾಡಿದರು. ಎಕ್ಸಿಟ್ ಪೋಲ್ ಬರ್ತಾ ಇವೆ ಮತ್ತು ಎಕ್ಸಿಟ್ ಪೋಲ್ ಪ್ರಕಾರ ಎನ್ಡಿಎಗೆ ಮುಂದುವರಿಸ್ತಾ ಇದ್ದಾರೆ ಮತ್ತು ಅಷ್ಟು ಉತ್ಸಾಹಜನಕ ಮಾತಾಡ್ತಿದ್ದಾರೆ. ಪ್ರೋತ್ಸಾಹಜನಕ ಇಲ್ಲ ಮಹಾಗಠಬಂಧನ್ಗೆ. ಆದರೂ ನೋಡೋಣ, ಯಾಕಂದ್ರೆ ಇದೇ ರೀತಿಯಾಗಿ ಹರಿಯಾಣದಲ್ಲಿ ಎಕ್ಸಿಟ್ ಪೋಲು ಕಾಂಗ್ರೆಸ್ ಪರವಾಗಿ ಬಹಳ ಎಲ್ಲ ಚಾನಲ್ಸು ತೋರಿಸಿದ್ರು. ಆದರೆ
ರಿಸಲ್ಟ್ ಅದ್ರ ಉಲ್ಟಾ ಆಯಿತು. ಅದಕ್ಕೆ ಇದು ಕಾದು ನೋಡೋಣ. 14ನೇ ತಾರೀಕು ಏನು ರಿಸಲ್ಟ್ ಬಾಂಬ್ ಬ್ಲಾಸ್ಟ್ ಈಗಾಗಲೇ ನಾವು ಕೇಳಿದ್ದೇವೆ. ನಿಷ್ಪಕ್ಷಪಾತವಾದ ನಿರ್ಣಯ ಆಗಬೇಕು ಮತ್ತು ಎನ್ಕ್ವೈರಿ ಆಗಬೇಕು. ಎನ್ಕ್ವೈರಿಯಲ್ಲಿ ಏನು ಬರ್ತದೋ ಅದ್ರ ಮೇಲೆ ಸರ್ಕಾರ ಕಠಿಣವಾದಂತಹ ಶಿಕ್ಷೆ ಕೊಡಬೇಕು ಸಂಬಂಧಪಟ್ಟವರಿಗೆ. ಇದು ಯಾರ ಮೇಲೂ ಕೂಡ ಅಂದರೆ ಯಾರಿಗೂ ಕೂಡ ಇದು ತೋರಿಸ್ತಕ್ಕಂಥದ್ದಿಲ್ಲ. ಅಂದರೆ ದಾಕ್ಷಿಣ್ಯ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ಆಗಬೇಕು. ಬೇರೆಯವರು ಕೂಡ ನಾಳೆ ಭಯ ಪಡಬೇಕು. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ವೇದ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ENT ಅಂಡ್ ಹೆಡ್ ಅಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು.
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472326755 ಮತ್ತು 6362247149. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555.